ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಗಂಡು ಮಕ್ಕಳಿಗಾಗಿ ಸುಂದರವಾದ ಹೆಸರುಗಳನ್ನು ನೋಡೋಣ. ಸ್ನೇಹಿತರೆ, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಸುಂದರವಾದ ಅಥವಾ ತುಂಬಾ ಆಕರ್ಷಣೀಯವಾದ ಹೆಸರುಗಳನ್ನು ಏನಾದರೂ ಹುಡುಕ್ತಾ ಇದ್ರೆ ಈ ವಿಡಿಯೋ ನಿಮಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡುತ್ತದೆ. ಸ್ನೇಹಿತರೆ, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಮೊದಲನೇ ಹೆಸರು ತೇಜಸ್. ತೇಜಸ್ ಎಂದರೆ ಕಾಂತಿ ಅಥವಾ ಹೊಳಪು. ಇದು ಆಧುನಿಕವಾದ ಹೆಸರು, ತುಂಬಾ ಅರ್ಥಪೂರ್ಣವಾದ ಹೆಸರು ಇದಾಗಿದೆ. ಮುಂದಿನ ಹೆಸರು ವರುಣ್. ವರುಣ್ ಎಂದರೆ ನೀರಿನ ದೇವರು ಅಥವಾ ಶಾಂತ ಸ್ವಭಾವ. ತುಂಬಾ ಅರ್ಥಪೂರ್ಣವಾದ ಗಂಡು ಮಗುವಿಗೆ ಈ ಹೆಸರು ಸೂಕ್ತವಾಗಿದೆ. ಮುಂದಿನ ಹೆಸರು ಅಭಿನವ್. ಅಭಿನವ್ ಎಂದರೆ ಹೊಸ ಪ್ರಯತ್ನ ಅಥವಾ ನವೀನ ಎನ್ನುವ ಅರ್ಥವನ್ನು ಇದು ಕೊಡುತ್ತದೆ. ಮುಂದಿನ ಹೆಸರು ಸುಮಂತ್. ಸುಮಂತ್ ಎಂದರೆ ಒಳ್ಳೆಯ ಮನಸ್ಸು ಇರುವ ವ್ಯಕ್ತಿ ಅಥವಾ ಪ್ರೀತಿ, ದಯೆ, ಕರುಣೆ ಇರುವಂತ ಶಾಂತ ಸ್ವಭಾವದ ವ್ಯಕ್ತಿ ಅಂತ ಅರ್ಥ. ಮುಂದಿನ ಹೆಸರು ಚಿರಾಂತ್. ಚಿರಾಂತ್ ಎಂದರೆ ಶಾಶ್ವತ. ಮುಂದಿನ ಹೆಸರು ಅನಂತ. ಅನಂತ ಅರ್ಥ ಅಪಾರ ಅಥವಾ ಶಾಶ್ವತವಾಗಿರುವುದು. ಮುಂದಿನ ಹೆಸರು ಉದಯ್. ಉದಯ್ ಎಂದರೆ ಬೆಳಕು ಮತ್ತು ಸೂರ್ಯ. ಮುಂದಿನ ಹೆಸರು ಅಶ್ವಥ್. ಅಶ್ವಥ್ ಎಂದರೆ ಇದೊಂದು ಪವಿತ್ರವಾದ ಮರವಾಗಿದೆ. ಮುಂದಿನ ಹೆಸರು ಅವಿನಾಶ್. ಅವಿನಾಶ್ ಎಂದರೆ ನಾಶವಾಗದವನು ಅಥವಾ ಅಂತ್ಯವಿಲ್ಲದವನು ಎನ್ನುವ ಅರ್ಥವನ್ನು ಇದು ಕೊಡುತ್ತದೆ. ಮುಂದಿನ ಹೆಸರು ತರುಣ್. ತರುಣ್ ಎಂದರೆ ಯುವಕ ಮತ್ತು ಯುವ ಶಕ್ತಿ ಎನ್ನುವ ಅರ್ಥ. ತುಂಬಾ ಜನಪ್ರಿಯವಾದ ಹೆಸರುಗಳಲ್ಲಿ ಇದು ಒಂದು. ತುಂಬಾ ವಿಶಿಷ್ಟವಾದ ಹೆಸರು ಕೂಡ ಇದಾಗಿದೆ. ಮುಂದಿನ ಹೆಸರು ವಿಕಾಸ್. ವಿಕಾಸ್ ಎಂದರೆ ಪ್ರಗತಿ ಅಥವಾ ಬೆಳವಣಿಗೆ. ಮುಂದಿನ ಹೆಸರು ಧೀರೇಂದ್ರ. ಧೀರೇಂದ್ರ ಎಂದರೆ ಧೈರ್ಯಶಾಲಿ ಅಥವಾ ತುಂಬಾ ಶಕ್ತಿಶಾಲಿ. ಮುಂದಿನ ಹೆಸರು ಸೂರಜ್. ಸೂರಜ್ ಎಂದರೆ ಸೂರ್ಯ. ಧನ್ಯವಾದಗಳು ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇನ್ನು ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಒತ್ತಿ ನೋಟಿಫಿಕೇಶನ್ ಅನ್ನು ಪಡೆದುಕೊಳ್ಳಿ.